ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ನಾನು ನಿಮಗೆ ಇವತ್ತು ರೆಂಟಲ್ ಇನ್ಕಮ್ ಬರುವಂತಹ ಮನೆಗಳನ್ನ ತೋರ್ಸಕ್ಕೆ ಬಂದಿದ್ದೀನಿ. ಇದು ತಿಂಗಳಿಗೆ ಏನಿಲ್ಲ ಅಂದ್ರೂ 1,25,000 ರೂಪಾಯಿ ರೆಂಟಲ್ ಇನ್ಕಮ್ ನಿಮಗೆ ಈಸಿಯಾಗಿ ಬರುತ್ತೆ. ಈ ಮನೆ ಇರೋದು ಅಡ್ರೆಸ್ಸು ಆಂಜನಾಪುರ 5th ಬ್ಲಾಕು. ಇದು ನಾರ್ತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಇರುತ್ತೆ. ನಮಗೆ ವೆಸ್ಟ್ ಫೇಸಲ್ಲೂ ಮತ್ತು ನಾರ್ತ್ ಫೇಸಲ್ಲೂ ಎರಡೂ ಸೈಡಲ್ಲೂ ಗೇಟ್ ಸಿಗುತ್ತೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಆ್ಯಂಡ್ ಫೋರ್ತ್ ಫ್ಲೋರ್, ಟೋಟಲ್ 4 ಫ್ಲೋರ್ ಇದೆ. 4 ಫ್ಲೋರಲ್ಲೂ ಕೂಡ 2 BHK ಮಾಡಿಕೊಟ್ಟಿದ್ದಾರೆ. ಒಂದೊಂದು ಮನೆಯೂ ಹೊಗಳೋ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅದು ತೋರಿಸ್ಕೊಡ್ತೀನಿ ಟಾಪ್ ಟು ಬಾಟಮ್ ನಾನು ನಿಮಗೆ. ಇದು ಏನು ನೋಡ್ತಾ ಇದ್ದೀರಲ್ಲ ನೀವು, ನಾರ್ತ್ ಫ್ರಂಟ್ ಎಲಿವೇಶನ್ ಆಗಿರುತ್ತೆ ಇದು. ಇಲ್ಲಿ ಗ್ಯಾಪ್ ಏನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಟಫ್ ಆ್ಯಂಡ್ ಗ್ಲಾಸ್ ಮತ್ತು SS ಅಟ್ಯಾಚ್ಮೆಂಟ್ ಬರುತ್ತೆ, ಹಾಗಾಗಿ ಅದು ಪ್ಲೇನ್ ಕಾಣಿಸ್ತಾ ಇದೆ. ಈ ನಾರ್ತ್ ಫೇಸಲ್ಲಿ ಒಂದು ಎಂಟ್ರಿ ಗೇಟ್ ಇರುತ್ತೆ. ಇಲ್ಲಿ ಪ್ಲ್ಯಾಂಟರ್ ಬಾಕ್ಸ್ನ ಮಾಡಿಕೊಟ್ಟಿದ್ದಾರೆ. ಓಕೆ, ರಸ್ತೆ ಬಗ್ಗೆ ಹೇಳಬೇಕಂದ್ರೆ 40 ಫೀಟ್ ವೈಡಾಗಿರುವಂತಹ ರಸ್ತೆಗಳು ಸಿಗುತ್ತೆ. ಅಕ್ಕಪಕ್ಕ ನೋಡ್ತಾ ಇದ್ದೀರಾ, ಟಾರ್ ರೋಡ್ ಆಗಿರುತ್ತೆ. ಇದು ವೆಸ್ಟ್ ಫೇಸ್ ಫ್ರಂಟ್ ಎಲಿವೇಶನ್ ಲೈಕ್ ಈ ಥರ ಇದೆ. ಇದು BDA. ಟೋಟಲ್ ಬಿಲ್ಟಪ್ ಏರಿಯಾ ಏನಿದೆಯಲ್ಲ 1350 ಸ್ಕ್ವೇರ್ ಫೀಟಲ್ಲಿ ಕಟ್ಟಿದ್ದಾರೆ. ಫುಲ್ ಕನ್ಸ್ಟ್ರಕ್ಷನ್ ಬಂದು ಎಲ್ಲ ಡಿಟೆಕ್ಟ್ ಆಗಿ 5000 ಬಿಲ್ಟಪ್ ಏರಿಯಾ ಬರುತ್ತೆ. ಇದು ಒಂದು ಗ್ರೌಂಡ್ ಫ್ಲೋರಲ್ಲಿರುವಂತಹ ಪಾರ್ಕಿಂಗ್ ಲೇಔಟು, ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿರುವಂತಹದ್ದು. ಪ್ರತಿಯೊಂದು ಮನೆಗೂ ಸಪ್ರೇಟಾಗಿ ಎಲೆಕ್ಟ್ರಿಕ್ ಮೀಟರ್ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ಒಂದೊಂದು ಮನೆಗೂ ಒಂದೊಂದು ಕಾರ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳು ಎರಡೆರಡು ನಿಲ್ಲಿಸ್ಕೊಳ್ಳೋ ಥರ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಅಂದರೆ 4 ಕಾರ್ಗಳು ನಿಲ್ಲಿಸ್ಕೊಂಡು ಒಂದು 6ರಿಂದ 8 2 ವೀಲರ್ಗಳನ್ನ ನಿಲ್ಲಿಸ್ಕೊಳ್ಳೋ ಥರ ಪಾರ್ಕಿಂಗ್ ಲೇಔಟ್ನ ಮಾಡಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಫುಲ್ ಫಿನ್ಸಿಂಗಲ್ಲಿ ಮಾಡಿರುವಂತಹ ಗೇಟ್ ಸಿಗುತ್ತೆ. ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಸೆಟ್ ಬ್ಯಾಕಲ್ಲಿ ರೇಲಿಂಗ್ಸ್ ಇಲ್ಲ. ಅದು ಸಿಟ್ಟಿಂಗಲ್ಲಿ ಮಾತಾಡೋಣ. ಇಲ್ಲಿ ಗ್ಯಾಸ್ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. 4 ಮನೆಗಳಿಗೂ 4 ಸಪ್ರೇಟಾಗಿ ಮಾಡಿ ಕೊಡ್ತಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿರುವಂಥದ್ದು. ಮತ್ತು ಇಲ್ಲಿ ಕಾವೇರಿ, ಬೋರ್ವೆಲ್ಲು, ಸಂಪು ಪಾಯಿಂಟ್ಗಳು ತೋರಿಸ್ಕೊಡ್ತೀನಿ ಬನ್ನಿ. 12,000 ಲೀಟರ್ ಇರುವಂತಹ ಸಂಪ್ ಸಿಗುತ್ತೆ. ಬೋರ್ವೆಲ್ ಏನಿದೆಯಲ್ಲ 1000 ಡೆಪ್ತ್ ಹೋಗಿದೆ, 600ಕ್ಕೆ ನೀರು ಸಿಕ್ಕಿದೆ. ಇಲ್ಲಿ ಬಕೆಟ್ ಹಿಂದ್ಗಡೆ ಏನು ಪೈಪ್ ಎರಡು ಕಾಣಿಸ್ತಿದೆಯಲ್ಲ, ಕಾವೇರಿ ಪ್ರಾವಿಷನ್ ಇದಾಗಿರುತ್ತೆ. ಇದು ನಾರ್ತ್ ಫೇಸ್ ಗೇಟ್ ಆಗಿರುತ್ತೆ. ಇದು ಎಂಟ್ರಿ ಅಥವಾ ಎಕ್ಸಿಟ್ ಮಾಡ್ಕೋಬೋದು. ಇಲ್ಲಿ ಬಿಗ್ ಗೇಟ್ ಇದೆ, ಇದು ಬೇಕಾದ್ರೆ ಎಂಟ್ರಿ ಅಥವಾ ಎಕ್ಸಿಟ್ ಥರ ಮಾಡ್ಕೋಬೋದು. ಇದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಒಂದು ಲುಕ್ ಆಗಿರುತ್ತೆ ಗೆಳೆಯರೆ. ಮತ್ತು ನಮಗೆ ಲಿಫ್ಟ್ ಕೆಳಗಡೆಯಿಂದನೇ, ಅಂದರೆ ಗ್ರೌಂಡ್ ಫ್ಲೋರಿಂದನೇ ಸ್ಟಾರ್ಟ್ ಆಗುತ್ತೆ. ಸ್ಟೋರೇಜ್ಗೋಸ್ಕರ ಸ್ಟೇರ್ಕೇಸ್ ಕೆಳಗಡೆ ಆ್ಯಸ್ ಇಟ್ ಈಸ್ ಸೇಮ್ ಸ್ವಲ್ಪ ಸ್ಪೇಸ್ ಸಿಗುತ್ತೆ. SS ರೇಲಿಂಗ್ಸ್ ವರ್ಕ್ ಪೆಂಡಿಂಗ್ ಇದೆ ಅಷ್ಟೇ, ಅದು ಬಿಟ್ಟರೆ ಎಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ. ಸ್ಟೇರ್ ಕೇಸು 3 ಅಡಿ ವೈಡ್ ಕೊಟ್ಟಿದ್ದಾರೆ. ಲಪೋತ್ರ ಆ್ಯಂಟಿಸಿಡ್ ಗ್ರಾನೈಟ್ನ ಕೊಟ್ಟಿರುವಂಥದ್ದು. ಮೇಲ್ಗಡೆ ಹೋಗೋಣ. ಇಲ್ಲಿ ಒಂದು ಮನೆ ನೋಡಿದರೆ ನೀವು 4 ಮನೆ ಸೇಮ್ ಇರುವಂಥದ್ದು. ಬಟ್ ಫಾಲ್ಸ್ ಸೀಲಿಂಗು ಆ್ಯಂಡ್ ವುಡ್ ವರ್ಕ್ ಏನಿದೆಯಲ್ಲ ಸ್ವಲ್ಪ ಚೇಂಜಸ್ಸಲ್ಲಿ ಇರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಇದು ಫ್ರಂಟ್ ಇರುವಂತಹದ್ದು ಫಸ್ಟ್ ಫ್ಲೋರಲ್ಲಿ ಎಲಿವೇಶನ್ ಲೈಕ್ ಈ ಥರ. ಟೀಕ್ವುಡ್ ವಿಂಡೋ ಬರುತ್ತೆ. ವಾಲ್ ಕ್ಲೈನಿಂಗ್ 2x4 ವೆಟ್ರಿಫೈಡ್ ಟೈಲ್ಸ್ ಬರುತ್ತೆ. PVC ಫಾಲ್ ಸೀಲಿಂಗ್ ಸಿಗುತ್ತೆ. ಇಲ್ಲೇ ಎಡಭಾಗದಲ್ಲಿ ಲಿಫ್ಟ್ ಪ್ರಾವಿಷನ್ ಮಾಡಿದ್ದಾರೆ. ಮನೆ ಆಪೋಸಿಟೇ ವರಾಂಡ ನೋಡ್ತಾ ಇದ್ದೀರಾ, ಸ್ಪೇಷಿಯಸ್ ಒಂದು ರೂಮ್ ಥರನೇ ಮಾಡಿಕೊಟ್ಟಿದ್ದಾರೆ. ಫುಲ್ ಬಿಗ್ ವರಾಂಡ. ಇಲ್ಲಿ SSಗೆ ಟಫ್ ಆ್ಯಂಡ್ ಗ್ಲಾಸ್ ಅಟ್ಯಾಚ್ಮೆಂಟ್ ಹಾಕಿದರೆ ಇಲ್ಲಿ ಹೊರಗಡೆ ಕೂಡ ನೀವು ಟೈಮ್ ಸ್ಪೆಂಡ್ನ ಮಾಡಬಹುದು, ಆ ಥರ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಓಕೆ, ಒಳಗಡೆ ಹೋಗೋಣ. ನಾರ್ತ್ ಫೇಸ್ ಮೇನ್ ಡೋರ್ ಕೊಟ್ಟಿದ್ದಾರೆ. ಟೀಕ್ವುಡ್ ಡೋರ್ ಆಗಿರುತ್ತೆ. ಸ್ಲಿಪ್ಪರ್ ಹೊರಗಡೆ ಬಿಟ್ಟೆ ಒಳಗಡೆ ಹೋಗಿ. ಬಿಗ್ ಹಾಲು ನೋಡ್ತಾ ಇದ್ದೀರಾ, ಫಸ್ಟ್ ಫ್ಲೋರಲ್ಲಿರುವಂತಹ 2 BHKಯ ಮನೆಯ ಬಿಗ್ ಹಾಲ್ ಇದ್ದಾಗಿರುತ್ತೆ. ಲೇಸರ್ ಕಟ್ಟಿಂಗಲ್ಲಿ ಮಾಡಿರುವಂತಹ POP ಆ್ಯಂಡ್ PVC ಫಾಲ್ಸ್ ಸೀಲಿಂಗ್ ಸಿಗ್ತಾ ಇದೆ. ಮತ್ತು ಇಲ್ಲಿ ಕ್ಯಾಬಿನೆಟ್ ಏನಿದೆಯಲ್ಲ TVದು ವಾಲ್ ಮೌಂಟ್ ಆಗಿರುವಂಥದ್ದು. ಈ ಪ್ಯಾಟ್ರನ್ಗಳು ಮಾತ್ರ ಚೇಂಜಸ್ ಆಗುತ್ತೆ. POP ಫಾಲ್ಸ್ ಸೀಲಿಂಗಿಂದು ಮತ್ತು TV ಕ್ಯಾಬಿನೆಟ್ ಪ್ಯಾಟ್ರನ್ಗಳು ಪ್ರತಿಯೊಂದು ಮನೆಗೂ ಚೇಂಜಸ್ ಇರುತ್ತೆ. ಅಲ್ಲಿ TV ಕ್ಯಾಬಿನೆಟ್ ಪಕ್ಕದಲ್ಲಿ ನಿಮಗೆ ಪೂಜಾ ರೂಮು, ಅಂದರೆ ಪೂಜೆ ಮಾಡೋದಕ್ಕೆ ಸ್ಪೇಸ್ನ ಮಾಡಿ ಕೊಟ್ಟಿರುವಂಥದ್ದು. ಈ TV ಕ್ಯಾಬಿನೆಟ್ ಆಪೋಸಿಟಿಂದ ನೀವು ಸೋಫಾನ ಹೇಗೆ ಇಟ್ಕೊತೀರಾ, ಅಲೈನ್ಮೆಂಟ್ ಮಾಡ್ಕೊತೀರಾ ಅಂದರೆ ನೋಡಿ, ಎಲ್ ಶೇಪಲ್ಲಿ ಎಷ್ಟೇ ದೊಡ್ಡ ಸೋಫಾ ಇದ್ರೂ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದಲ್ಲಿ. ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯರೆ, ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ
ಕಿಚನ್ ರೂಮ್ಗೆ ಆರ್ಚ್ ಮಾಡಿಕೊಟ್ಟಿದ್ದಾರೆ, ವುಡ್ ವರ್ಕ್ ಆರ್ಚ್ ಮಾಡಿಕೊಟ್ಟಿದ್ದಾರೆ. ಕಾಮನ್ ಬಾತ್ರೂಮ್ ಬರುತ್ತೆ. ಹಾಗೆ ಇಲ್ಲಿ ಅಡುಗೆ ಮನೆ. ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಡ್ರಾಯರ್ಗಳೆಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಸಿಂಕ್ ಬರುತ್ತೆ. ಇಲ್ಲಿ ಚಿಮ್ನಿ ಪಾಯಿಂಟು, ಅಕ್ವಾಗಾರ್ಡ್ ಪಾಯಿಂಟು ಇಲ್ಲಿ ಲೆಫ್ಟಲ್ಲಿ ಇಟ್ಕೋಬೋದು. ಇಲ್ಲೂ ಕೂಡ PVC ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಕಿಚನ್ ರೂಮ್ನ ಲುಕ್ ಆಗಿರುತ್ತೆ ಗೆಳೆಯರೆ, ಸಕ್ಕತ್ತಾಗಿದೆ. ಹಾಗೆ ನಮ್ಗೆ ಇಲ್ಲಿ ಒಂದು ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಯುಟಿಲಿಟಿ ಕೂಡ 4 ಅಡಿಗಿಂತ ವೈಡಾಗಿ ಇರುವಂಥದ್ದು. ಸೂಪರ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಲು ಮತ್ತು ಕಿಚನ್ ರೂಮ್ನ. ಮತ್ತು ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ಹ್ಯಾಂಡ್ ಬೇಸನ್ ವರ್ಕ್ ಮಾಡ್ಕೋಬೋದು. ಟಾಪಪ್ ಬರುತ್ತೆ ಅಲ್ಲಿ. ಬಾತ್ರೂಮ್ ಅಷ್ಟೇ ವಾಲ್ ಮೌಂಟ್ ಕಮೋಡ್ಗಳು ಸಿಗುತ್ತೆ. ಬೇಸಿಕ್ ಜಾಗರ್ ಫಿಟ್ಟಿಂಗ್ ಇರುವಂಥದ್ದು. 2x5 ವೆಟ್ರೋಫಿಟ್ ಟೈಲ್ಸ್ನ ವಾಲ್ ಮೌಂಟ್ ಮಾಡಿದ್ದಾರೆ. ದಿಸ್ ಈಸ್ ಕಾಮನ್ ಬಾತ್ರೂಮ್. ಮತ್ತೆ ಏನಿದೆ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ಬೆಡ್ರೂಮ್ ಬರುತ್ತೆ. 2 ಬೆಡ್ರೂಮ್ ಇದೆ. ಇದು ಕಾಮನ್ ಬೆಡ್ರೂಮ್ ಆಗಿರುತ್ತೆ. ಕಾಮನ್ ಬೆಡ್ರೂಮ್ ಅಷ್ಟೇ ಕಿಂಗ್ ಸೈಜ್ ಬಿಗ್ ಕಾಟ್ನ ಹಾಕ್ಕೋಬೋದು. POP ಫಾಲ್ ಸೀಲಿಂಗ್, ಪಿಂಕ್ ಲೈಟು ಕೊಟ್ಟಿರುವಂಥದ್ದು. ಹಾಗೆ ವಾರ್ಡ್ರೋಬರ್ ನೋಡ್ತಾ ಇದ್ದೀರಾ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಗ್ಲಾಸ್ ಬರುತ್ತೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋನ ಕೊಟ್ಟಿರುವಂಥದ್ದು. ಓಕೆ, ಸ್ಟಡಿ ಕ್ಯಾಬಿನೆಟು ಅದು ರಿಮೂವ್ ಮಾಡಿದರೆ, ಅಂದರೆ ಅದು ಹ್ಯಾಂಡ್ ಬೇಸನ್ಗಳು ಸ್ಟಡಿ ಕ್ಯಾಬಿನೆಟ್ನ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ಗೆ. ಹಾಗೆ ನಮಗೆ ಇಲ್ಲಿ ಒಂದು ಬಾಲ್ಕನಿ ಕೂಡ ಸಿಗುತ್ತೆ. ಬಾಲ್ಕನಿ ನೋಡ್ತಿದ್ದೀರಾ, ಕ್ರಾಸಲ್ಲಿ ಸ್ಟ್ರೈಟಾಗಿರುವಂಥದ್ದು. ಹೊರಗಡೆ ಲುಕ್ಕು ನಮ್ಗೆ ಈ ಥರ ಇರುತ್ತೆ. ಸೂಪರ್ ಅಲ್ಲ? ಓಕೆ, ಇದು ಕಾಮನ್ ಬೆಡ್ರೂಮ್ ಆಯಿತು ಗೆಳೆಯರೆ. ಈಗ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿದೆ ನೋಡಿ, ಎಷ್ಟು ಚೆನ್ನಾಗಿ ಲುಕ್ ಕಾಣಿಸ್ತಾ ಇದೆ ಈ ಹಾಲ್ದು. ನೈಸ್, ರಿಯಲಿ ನೈಸ್. ಆಮೇಲೆ ಇದ್ರ ಪಕ್ಕದಲ್ಲೇ ಕಾಮನ್ ಬೆಡ್ರೂಮ್ ಪಕ್ಕದಲ್ಲೇ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಮಾಡಿಕೊಟ್ಟಿದ್ದಾರೆ. ಬನ್ನಿ ತೋರಿಸ್ಕೊಡ್ತೀನಿ. ಇಲ್ಲೂ ಅಷ್ಟೇ ಕಿಂಗ್ ಸೈಜ್ಗಿಂತ ದೊಡ್ಡದಾದ ಕಾಟ್ನ ಈಸಿಯಾಗಿ ಇನ್ಸ್ಟಾಲ್ ಮಾಡಬಹುದು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. 3 ಡೋರ್ ಬರುವಂತಹ ಸ್ಲೈಡರ್ ಡೋರ್ಗಳು ಸಿಗುತ್ತೆ. ಹಾಗೆ ನೀವು TV ವಾಲ್ ಮೌಂಟ್ ಮಾಡ್ಕೊತೀರಂದರೆ ಅಲ್ಲಿ ಮಾಡ್ಕೋಬೋದು. ಸ್ಟೋರೇಜ್ಗೋಸ್ಕರ ಸ್ವಲ್ಪ ಸ್ಪೇಸ್ನ ಕೊಟ್ಟಿದ್ದಾರೆ. ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಏರಿಯಾ, ಇದಕ್ಕೆ ಸಂಬಂಧಪಟ್ಟ ಬಾತ್ರೂಮ್ ಇದ್ದಾಗಿರುತ್ತೆ. ಬಾತ್ರೂಮ್ಗಳು ಅಷ್ಟೇ ಯಾವುದಕ್ಕೂ ಕಡಿಮೆ ಇಲ್ಲ, ಸ್ಪೇಷಿಯಸ್ ಸ್ಪೇಸ್ನ ಹೊಂದಿದೆ. ಓಕೆ, ಈಗ ಫಸ್ಟ್ ಫ್ಲೋರಲ್ಲಿ ಇಷ್ಟನ್ನ ಅಬ್ಸರ್ವ್ ಮಾಡಿ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್, ಥರ್ಡ್, ಫೋರ್ತು ಟೋಟಲ್ 4 ಇರೋದ್ರಿಂದ ನಾನು ನಿಮಗೆ ಫಾಸ್ಟ್ ರಿವ್ಯೂಲ್ ಮಾಡಿ ತೋರಿಸ್ಕೊಡ್ತೀನಿ. ಅಂದರೆ ನೀವೇನು ನೋಡಿದ್ದೀರಲ್ಲ ಆ್ಯಸ್ ಇಟ್ ಈಸ್ ಇದೇ ಥರ ಇರುತ್ತೆ, ಬಟ್ ಜಸ್ಟ್ ಪ್ಯಾಟ್ರನ್ಗಳು ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಬನ್ನಿ ನೋಡೋಣ. SS ರೇಲಿಂಗ್ಸ್ ಅಷ್ಟೇ ಪೆಂಡಿಂಗ್ ಇರೋದು. ಹೇಳಿದ ಹಾಗೆ ವೆಂಟಿಲೇಷನ್ಗೆ ಯಾವುದೇ ಥರದ ಕೊರತೆ ಇಲ್ಲ. ಕಾರ್ನರ್ ಇರೋದ್ರಿಂದ ಗಾಳಿ ಬೆಳಕು ತುಂಬ ಚೆನ್ನಾಗೇ ಬರುತ್ತೆ. ಈಗ ಎರಡನೆಯ ಮನೆ 2 BHK, ಎರಡನೇದು ಸೆಕೆಂಡ್ ಫ್ಲೋರಲ್ಲಿ. ಶಬ್ದ ಬರ್ತಾ ಇರ್ಬೋದು, ಕ್ಷಮೆ ಇರಲಿ. ಆ್ಯಸ್ ಇಟ್ ಈಸ್ ಸೇಮು ಸ್ಪೇಷಿಯಸ್ಸು ಸ್ಪೇಸ್ ಸಿಗುತ್ತೆ. ಇದು ಕೂಡ ನಾರ್ತ್ ಫೇಸು, ಎಲ್ಲ ನಾರ್ತ್ ಫೇಸೇ. ನೋಡಿ, ಇಲ್ಲಿರೋ POP ಫಾಲ್ ಸೀಲಿಂಗೇ ಚೇಂಜು ಆಲ್ರೆಡಿ. ಮತ್ತು TV ಕ್ಯಾಬಿನೆಟ್ಟು ಇಲ್ಲಿ ಜಸ್ಟ್ ಇಷ್ಟೇ ಪ್ಯಾಟ್ರನ್ಗಳು ಚೇಂಜ್ ಇರುತ್ತೆ, ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಹಾಲು, ಕಿಚನ್ ರೂಮ್ದು ಅದು ಯುಟಿಲಿಟಿ. ಹಾಗೆ ಇಲ್ಲೆಲ್ಲ ಸೇಮ್. ಅಟ್ಲೀಸ್ಟ್ ಅದಾದರೂ ಚೇಂಜ್ ಕೊಟ್ಟಿದ್ದಾರಲ್ಲ, ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಒಂದೇ ಮನೆ ಥರ 4 ಮನೆಗಳು ಇರೋದಿಲ್ಲ. ಅಂದಹಾಗೆ ಇಲ್ಲೊಂದು ಕಾಮನ್ ಬೆಡ್ರೂಮು ವಿತ್ ಬಾಲ್ಕನಿ. POP ಫಾಲ್ ಸೀಲಿಂಗ್ ಚೇಂಜ್ ಆಗಿರುತ್ತೆ ಅಷ್ಟೇ. ಫಾಸ್ಟ್ ರಿವೀಲ್ ಮಾಡಿ ತೋರಿಸ್ತಾ ಹೋಗ್ತಾ ಇರ್ತೀನಿ. ನಿಮಗೊಂದು ಐಡಿಯಾ ಬರುತ್ತೆ ಯಾವುದು ಮನೆ ಇಷ್ಟ ಆಗುತ್ತೆ ಅಂತ.
ಕಮೆಂಟ್ ಮಾಡಿ, ನಿಮಗೆ ಫಸ್ಟ್ ಫ್ಲೋರಲ್ಲಿ ಇರೋದು ಇಷ್ಟನಾ, ಸೆಕೆಂಡ್ ಫ್ಲೋರಲ್ಲಿ ಇರೋದು ಇಷ್ಟನಾ, ಥರ್ಡ್ ಆರ್ ಫೋರ್ತ್ ಅಂತ. ತೊಗೊಳಕ್ಕಂತೂ ಹೋಗಲ್ಲ ನನಗೆ ಗೊತ್ತು, ಅಟ್ಲೀಸ್ಟ್ ಕಮೆಂಟ್ ಆದರೂ ಮಾಡ್ತೀರಾ ನಿನಗೆ ಇದು ಇಷ್ಟ ಆಯಿತು ಮನೆ ಅಂತ ಅಲ್ವಾ. ಈಗ ಥರ್ಡ್ ಫ್ಲೋರ್ಗೆ ಮೂವ್ ಆಗೋಣ. ಸೆಕೆಂಡ್ ಫ್ಲೋರಲ್ಲಿ ಇರುವಂತಹ ಮನೇನ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಬನ್ನಿ, ಮೂರನೆಯ ಮನೆ ಥರ್ಡ್ ಫ್ಲೋರಲ್ಲಿರೋದನ್ನ ತೋರಿಸ್ಕೊಡ್ತೀನಿ. ಯಾರೆಲ್ಲ ನಾನು ವೀಡಿಯೋಗಳು ನೋಡ್ತಿದ್ದೀರೋ ದಯವಿಟ್ಟು ಒಂದು ಲೈಕ್ ಕೊಡಿ. ಯಾರ ಮನೆ ತೊಗೋಬೇಕಂತ ಇದ್ದಾರೋ ಅವ್ರಿಗೆ ಶೇರ್ ಆದರೂ ಮಾಡಿ. ನನ್ನ ವೀಡಿಯೋಗಳು ನೋಡ್ಬೇಕನ್ನೋ ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮೂರನೇ ಮನೆ. ಲಿಫ್ಟು, ಸೇಮ್ ಬಿಗ್ ವಿಂಡೋ, ವರಾಂಡ, ಗುಡ್ ವರಾಂಡ ಬರುತ್ತೆ. ಇದು ಮೂರನೆಯ ಮನೆ ನೋಡಿ, ಇದು ಒಂದು ಬೇರೆ ಪ್ಯಾಟ್ರನು. ಗ್ರಾನೈಟ್ ಆಲ್ಮೋಸ್ಟ್ ಎಲ್ಲ ಸೇಮೇ ಇರುತ್ತೆ, ಜಸ್ಟ್ ಈ ಇಂಟೀರಿಯರ್ ವರ್ಕ್ ಏನಿದೆಯಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ ಆಲ್ರೆಡಿ ಕಲರ್ ಚೇಂಜ್ ಆಯಿತು ಕಿಚನ್ ರೂಮ್ದು ಅಲ್ವಾ, ಚೆನ್ನಾಗಿ ಮಾಡಿಸಿದ್ದಾರೆ. ಎದುರುಗಡೆ ನೋಡೋದಕ್ಕೂ ಮೊಬೈಲಲ್ಲಿ ಕುತ್ಕೊಂಡು ನೋಡೋದಕ್ಕೂ ತುಂಬ ವ್ಯತ್ಯಾಸಗಳು ಇರುತ್ತೆ. ಹಾಗಾಗಿ ಮನೆ ನೋಡಬೇಕಂದ್ರೆ ಪ್ಲೀಸ್ ದಯವಿಟ್ಟು ಎದುರುಗಡೆ ಬಂದು ಮನೆನ ನೋಡಿ. ನೋಡ್ತಾ ಇದ್ದೀರಾ ನೋಡಿ, ಇಲ್ಲೆಲ್ಲ ಪ್ಯಾಟ್ರನ್ ಆಲ್ರೆಡಿ ಚೇಂಜು ಸೆಕೆಂಡ್ ಫ್ಲೋರ್ಗೂ ಇಲ್ಲಿಗೂ. ಆಗಲಿ ನಾನು ಅಲ್ಲಿ ಹೇಳ್ತಾ ಇದ್ನಲ್ಲ, ಬಾಕ್ಸ್ ಏನು ಸಾಮಾನು ಇಟ್ಟಿದ್ದಾರೆ ಅದ್ರ ಮೇಲ್ಗಡೆ ರಿಮೂವ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ವಿತ್ ಬಾಲ್ಕನಿ ಬರುತ್ತೆ. ಇದು ಕಾಮನ್ ಬೆಡ್ರೂಮು. ಡೌಟ್ ಇಲ್ಲ, ಮನೆ ಕ್ವಾಲಿಟಿ ಬಗ್ಗೆ ಬಿಗ್ಗಾಗಿದೆ. 30-40ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಈ ಮನೆ. BDA ಆಪ್ಷನ್ ಸೆಟ್, ಕಾರ್ನರು, ಸಿಂಗಲ್ ಓನರು. ಆಮೇಲೆ 1,25,000 ರೂಪಾಯಿ ಬಾಡಿಗೆ ನನ್ನ ಪ್ರಕಾರ ಬರುತ್ತೆ ಈ ಮನೆಗೆ. 4 ಮನೆ ಇದೆಯಲ್ವಾ, 4 ಮನೆಗೆ ಈಸಿಯಾಗಿ 22ರಿಂದ 25 ಆ ಥರ ಇಟ್ಕೋಬೋದು ನೀವು. ಸಾಕಾಗಿದೆ. ಓಕೆ, ಇದು ಮೂರನೇ ಮನೆ ನೋಡಿದ್ರೆ ಗೆಳೆಯರೆ. 4ನೆಯ ಮನೆ ತೋರಿಸ್ಕೊಡ್ತೀನಿ ಬನ್ನಿ. ಲಿಫ್ಟ್ ಇದ್ದರೆ ತುಂಬ ಒಳ್ಳೆಯದು, ಹಾಗಾಗಿ ಲಿಫ್ಟ್ ಹಾಕ್ಸಿದ್ದಾರೆ. ನೀವು ಒಂದು ಮನೆ ನೋಡಿದರೆ ಎಲ್ಲ ಮನೆಯೇ ನೋಡ್ದಂಗೆ, ಬಟ್ ಹೇಳಿದಂಗೆ ಇಂಟೀರಿಯರ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಆಗಲೇ ನನಗೆ ದಮ್ ಬಂತು, ಫಾಸ್ಟಾಗಿ ತೋರಿಸ್ತಾ ಇದ್ದೀನಲ್ಲ ಹಾಗಾಗಿ. ಓಕೆ, ಅದು ಅಪಾರ್ಟ್ಮೆಂಟು ಮೇಲ್ಗಡೆಯಿಂದ ತೋರಿಸ್ಕೊಡ್ತೀನಿ. ಇದು 4ನೆಯ ಮನೆ, ಕೊನೆಯದಾದ ಮನೆ ನೋಡಿ. ಇದು ಕೂಡ ಇಂಟೀರಿಯರ್ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಲ್ವಾ. ಇಲ್ಲಿ ಮತ್ತೆ ಕಲರ್ ಚೇಂಜ್ ಇತ್ತು. ಕಿಚನ್ ರೂಮ್ದು TV ಕ್ಯಾಬಿನೆಟ್ಟು ಆಲ್ರೆಡಿ ಚೇಂಜ್ ಆಯಿತು. ನೋ ಪ್ಲ್ಯಾನಿಂಗ್ ಎಲ್ಲ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಓಕೆನಾ. ಆಮೇಲೆ ಇಲ್ಲಿ 2 ಬೆಡ್ರೂಮ್, ಬಾಲ್ಕನಿ, ಸ್ಟಡಿ ಕ್ಯಾಬಿನೆಟ್ಟು, POP ಫಾಲ್ ಸೀಲಿಂಗು, ವಿಂಡೋ, ವಾರ್ಡ್ರೋಬ್ಗಳು, ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕ್ಕೋಬೋದು ಇಲ್ಲಿ. ಇಲ್ಲೇ ಪಕ್ಕದಲ್ಲೇ ಮಾಸ್ಟರ್ ಬೆಡ್ರೂಮ್. ಬುಲು ಜಿಂಗ್ ಚಾಕ್ ಅಂತ ಇದ್ದಾವೆ, ನೀವು ಜಿಗಿ ಚಾಕ್ ಮಾಡ್ಕೋಬೋದು. ಓಕೆ, ಚೆನ್ನಾಗಿದೆ. ಬೇಕಂದ್ರೆ ಇಟ್ಕೋಬೋದು, ಅದು ಲೈಟು ಬೇಡ ಅಂತ ತೆಗಿಬೋದು. ನೋಡಿ ಅಲ್ಲಿ ವಾರ್ಮ್ ಲೈಟು ಸಿಂಪಲಾಗಿ ಕಾಣಿಸುತ್ತೆ, ಜಾತ್ರೆ ಥರ ಎಲ್ಲ ಕಾಣಿಸಲ್ಲ. ಈ ಥರ ಪಿಂಕ್. ಓಕೆ ಗೆಳೆಯರೆ, 4ನೇ ಫ್ಲೋರಲ್ಲಿ 4ನೇ ಮನೆಯ ನೋಡಾಯಿತು. ಈಗ ಟಾಪ್ ಫ್ಲೋರಲ್ಲಿ ಇನ್ನೇನಿದೆ, ಹತ್ತಿರ ಏನೇನು ಸಿಗುತ್ತೆ, ಪ್ರೈಸ್ ಎಷ್ಟು ಎಲ್ಲದೂ ಹೇಳ್ತೀನಿ ಟಾಪ್ ಫ್ಲೋರಲ್ಲಿ. ಬನ್ನಿ. ಓಕೆ, ಟಾಪ್ ಫ್ಲೋರ್. ಇಲ್ಲಿ SS ಹಾಕಲೇಬೇಕು, ಒಳ್ಳೆಯದು. ಇಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಸಿಗುತ್ತೆ ಫಸ್ಟು ನಮಗೆ. ಇಲ್ಲಿಗೆ ಮುಗ್ದೋಗುತ್ತೆ. ಇದ್ರ ಮೇಲ್ಗಡೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುತ್ತೆ. ಓಪನ್ ಟೆರೆಸ್ ಕಣ್ರಿ, ಫುಲ್ ಓಪನ್.
1500 ಲೀಟರ್ ಇರುವಂತಹ 2 ಸಿಂಟೆಕ್ಸ್ಗಳು ಹೆಡ್ರೂಮ್ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಬಿಗ್ ಹೆಡ್ರೂಮ್ ಕೊಟ್ಟಿದ್ದಾರೆ. ಈ ಬಿಲ್ಡಿಂಗ್ಗೆ ಸಂಬಂಧಪಟ್ಟ ಎಲ್ಲ ಐಟಮ್ಗಳು ಈ ಥರ ತೊಗೊಂಬಂದು ಬಿಸಾಕ್ಬಿಡೋದು, ಇಟ್ಕೊತಾರೆ. ಫುಲ್ ಓಪನ್ ಟೆರಸ್ ಈ ಥರ ಬರುತ್ತೆ. ಓಕೆ, ಹತ್ತಿರ ಏನೇನಿದೆ ನಿಮಗೆ ಫುಲ್ ಲ್ಯಾಂಡ್ ಮಾರ್ಕ್ ಹೇಳಿಬಿಡಲ್ಲ. ಆಂಜನಪುರ 4th ಬ್ಲಾಕ್ ಫೈರ್ ಸ್ಟೇಷನ್ ಅಥವಾ ರಾಘವೇಂದ್ರ ಸ್ವಾಮಿ ಮಠ, ಇದು ಫೈರ್ ಸ್ಟೇಷನ್. ಇದು ಝೂಮ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ರೆಡ್ ಬಿಲ್ಡಿಂಗು, ಇದು ರೆಡ್ ಪಿಲ್ಲರು. ಹಾಂ, ಇದು ಫೈರ್ ಸ್ಟೇಷನ್, ಇದು ಆಂಜನಪುರ. ಆಮೇಲೆ 80 ಫೀಟ್ ರೋಡ್, ಅದೇ ಮೇನ್ ರೋಡು. ಇಲ್ಲಿದ್ದ ವಾಕೌಟ್ ಡಿಸ್ಟೆನ್ಸು. ಗಾಡಿಗಳು ಓಡಾಡ್ತಾಯಿದ್ರೆ ನಿಮಗೆ ತೋರಿಸ್ತೀನಿ. ಆಟೋ ಐತೆ ನೋಡಿ ಅಲ್ಲಿ, ಇದು 80 ಫೀಟ್ ರೋಡು. ಅದು ಕನಕಪುರ ಟು ಬನ್ನರಘಟ್ಟಕ್ಕೆ ಟಚ್ ಆಗುತ್ತೆ ನಮಗೆ. ಆಮೇಲೆ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ ಹತ್ತಿರ, A to B ತುಂಬ ಹತ್ತಿರ, ಮ್ಯಾಕ್ಸಿಮಮ್ 3 ಕಿಲೋಮೀಟ್ರ್ ಇರ್ಬೋದು. ಇನ್ನೊಂದು ನಿಮಗೆ ಎಸ್ಪೆಷಲಿ ಹೇಳಲೇಬೇಕು, ಇಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಟ್ರೈ ಮಾಡ್ತೀನಿ. ಆ ಮನೆ ಪಕ್ಕ ನಿಮಗೆ ಖಳನಾಯಕ ವಾಜ್ರಮುನಿ ಗೊತ್ತಲ್ವಾ, ಎಲ್ಲ ಕುನ್ನಿ ಅವರ ತೋಟ ಇದು. ಅವರ ಸಮಾಧಿ ಕೂಡ ಇಲ್ಲೇ ಇರೋದು, ವಾಜ್ರಮುನಿ ಸಮಾಧಿ, ವಜ್ರಮುನಿ ಅವ್ರ ತೋಟ ಇದು. ಇಲ್ಲೇ ಒಳಗಡೆ ಆ ಮನೆ ಆ ಕಡೆ ಇದೆ. ಅಪಾರ್ಟ್ಮೆಂಟ್ ಎಲ್ಲ ಅಕ್ಕಪಕ್ಕ ಬಂದಿದೆ. ಫುಲ್ ಡೆವಲಪ್ಮೆಂಟ್ ಏರಿಯಾ ಕಣ್ರಿ. ಓಕೆ, ಇದು ಆಂಜನಪುರ 5th ಬ್ಲಾಕು, ನಾರ್ತ್ ವೆಸ್ಟ್ ಕಾರ್ನರು. 4 ಮನೆ ಬರುತ್ತೆ, 2 BHK. ಇದು BDA. ತಿಂಗಳಿಗೆ ಏನಿಲ್ಲ ಅಂದ್ರೂ 1.25 ಬರುತ್ತೆ, 1,25,000 ರೂಪಾಯಿ ಬರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಏರಿಯಾ. ಪ್ರೈಸ್ ಬಂದು 3,75,00,000 ಕೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. 3,75,00,000 ಲೋನ್ ಈಸಿಯಾಗಿ ಆಗುತ್ತೆ. ಬಿಲ್ಟಪ್ ಏರಿಯಾ ಬಂದು 1,350 ಇದೆ. ಟೋಟಲ್ ಬಿಲ್ಟಪ್ ಏರಿಯಾ 5,000 ಬರುತ್ತೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಯಾರು ತೊಗೊಂತೀನಿ ಅಂದರೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.